बंद 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 ಸಂಕೇಶ್ವರ್ ಬಂದ್ ಸಮಸ್ತ ಸಂಕೇಶ್ವರ್ ವ್ಯಾಪಾರಿ ಸಂಘ ವತಿಯಿಂದ ಇಂದು ಬುಧವಾರ ದಿನಾಂಕ 10 ಜುಲೈ 2024ರಂದು ಸ್ವಯಂ ಘೋಷಿತ ಸಂಕೇಶ್ವರ್ ಬಂದ್ ಆಚರಣೆ ಮಾಡಿ ಗಾಂಧಿ ಚೌಕ್ನಲ್ಲಿ ಸಭೆ ಮಾಡಿ ಅಲ್ಲಿಂದ ನಗರದ ಪ್ರಮುಖ ಮಾರ್ಗವಾಗಿ ಮೌನ ಮೆರವಣಿಗೆ ಮೂಲಕ ಆಗಮಿಸಿ ಸಂಕೇಶ್ವರ ನಗರದ ಹೃದಯ ಭಾಗವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಆಗಮಿಸಿ ಅಲ್ಲಿ ವ್ಯಾಪಾರಸ್ಥರ ಅನಿಸಿಕೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಿ ರಾಜಸ್ಥಾನಿ ವ್ಯಾಪಾರಿಗಳ 2 ನಂಬರ್ ದಂಧೆ ಕಳಪೆ ಸಾಮಗ್ರಿ ಮುಗ್ಧ ಜನರಿಗೆ ಮೋಸ ಮಾಡಿ ಗ್ರಾಹಕರನ್ನು ಸೆಳೆಯುತ್ತಿರುವುದು ಹಾಗೂ ಗ್ರಾಹಕರಿಗೆ ಪಕ್ಕಾ ರಸೀದಿ ನೀಡದೆ ಮನಬಂದಂತೆ ರೇಟ್ ಕಡಿಮೆ ಹೆಚ್ಚು ಹಚ್ಚಿ ದುಡ್ಡು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಮತ್ತು ಲೈಸೆನ್ಸ್ ರದ್ದು ಮಾಡಬೇಕು ಎಂದು ವ್ಯಾಪಾರಿ ಸಂಘಗಳ ವತಿಯಿಂದ ಅನೇಕ ಸಮಸ್ಯೆಗಳನ್ನು ತೋಡಿಕೊಂಡರು. ಅನೇಕ ಬೇಡಿಕೆ ಕುರಿತು ಇಂದು ಮನವಿ ಸಲ್ಲಿಸಿದರು. ಉಪತಹಸೀಲ್ದಾರ್ ಸಿ ಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್, CPI ಶಿವಶರಣ ಔಜಿ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. BDCC ಬ್ಯಾಂಕ್ ಅಧ್ಯಕ್ಷ ಮಾಜಿ ಸಂಸದ ರಮೇಶ್ ಕತ್ತಿ, ಸಂಕೇಶ್ವರ ನಗರದ ಹಿರಿಯ ಮುಖಂಡ ಅಪ್ಪಾಸಾಹೇಬ್ ಶಿರ್ಕೋಳಿ, ವ್ಯಾಪಾರಿ ಸಂಘದ ಅಧ್ಯಕ್ಷ ಅಮರ್ ನಲೋಡೆ, ಉಪಾಧ್ಯಕ್ಷ ಸುಭಾಸ್ ಕಾಸಾರ್ಕರ್, ವ್ಯಾಪಾರಿ ಸಂಘದ ಪದಾಧಿಕಾರಿಗಳು, ಸದಸ್ಯರು, ವ್ಯಾಪಾರಸ್ಥರು, ಪುರಸಭೆ ಸದಸ್ಯರು, ನಗರದ ಮುಖಂಡರು, ಅನೇಕ ಗಣ್ಯಮಾನ್ಯರು, ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸಂಕೇಶ್ವರ ನಾಗರಿಕರು ಉಪಸ್ಥಿತರಿದ್ದರು. ಶಾಂತಿಯುತ ಸಂಕೇಶ್ವರ್ ಬಂದ್ ಯಶಸ್ವಿಯಾಯಿತು. ತೇಜ್ ಪರ್ವಿ ನ್ಯೂಸ್, ಸಂಕೇಶ್ವರ್. ಯಾರೋ ಬಂದು ಇಲ್ಲಿ ಒಂದು 6 ತಿಂಗಳು ಮಾಡೋದ, ವ್ಯಾಪಾರಸ್ಥರು ಮಾಡಿ ಓಡಿ ಹೋಗೋದ, ಇಲ್ಲಿ ಮಂದಿ ಟೊಪ್ಪಿ ಹಾಕೋದ ನಡೆದೈತಿ. ಈಗ 2019 ನಾವು ಇನ್ನು ಸಂಘ ಸ್ಥಾಪನೆ ಮಾಡಿದ್ವು. ಅದ್ರ ಉದ್ದೇಶ ಏನಪ್ಪ ಅಂದ್ರೆ ರಾಜಸ್ಥಾನಿ ಹಟಾವೋ ಸಂಕೇಶ್ವರ್ ಬಚಾವ್ ಅನ್ನೋ ಅಂತ ಒಂದು ಕೂಗಿದ್ದಿಲ್ಲ ನಮ್ಮಲ್ಲೇ. ಅದ್ರಗೋಸ್ಕರ 5 ವರ್ಷದಿಂದ ನಮ್ದು ಹೋರಾಟ ನಡೆದೈತಿ. ಇದ್ರ ಹಿಂದೊಮ್ಮೆ 2019 ಬಂದ್ ಮಾಡಿದ್ವು, ಯಶಸ್ವಿನೂ ಆಗಿದ್ದ. ಆದ ಬಳಿಕ ಏನಾಯ್ತು, ಎಲ್ಲ ಕೊರೋನಾ ಬಂದ ನಂತರ ಸ್ಟಾಪ್ ಆಗೋಯ್ತು. ಮತ್ತು ನಮ್ಮ ಅಧ್ಯಕ್ಷರು ತೀರ್ಕೊಂಡ್ರು. ಹಿಂಗಾಗಿ ಪೆಂಡಿಂಗ್ ಬೈತು. ಈಗೆಲ್ಲ ನಾವು ಊರಿನ ಮುಖಂಡರು ಕೂಡ ಏನು ವಿಚಾರ ಮಾಡಿದ್ವಪ್ಪ, ಎಲ್ಲಾರನ್ನೂ ಎಲ್ಲ ಅನ್ನಗಳನ್ನು ತೊಗೊಂಡೊಂದು ವಿಚಾರ ಮಾಡಿದ್ವು. ಇದು ಹಿಂಗೆ ಬೆಳಕಾಯ್ತಂದ್ರೆ ಸಂಕೇಶ್ವರದವ್ರ ಪ್ರಾಬ್ಲಮ್ ಐತಿ. ಉದ್ಯೋಗ ಅವಕಾಶ ಸಿಗಂಗಿಲ್ಲ. ಲೋಕಲ್ದವ್ರು ನಮ್ಗೆ ಉದ್ಯೋಗ ಅವಕಾಶ ಇಲ್ಲ, ಹೊರಗಿನವ್ರು ನಾವೇ ಕೊಡ್ಬೇಕು. ಅದೊಂದು ನಮ್ಗೆ ತಲೆಯಾಗ ಬಂತು. ಅದಕ್ಕೆ ನಮ್ಮ ವ್ಯಾಪಾರ ಸಂಘ ಅಧ್ಯಕ್ಷ, ಉಪಾಧ್ಯಕ್ಷ, ಗೌರವಾಧ್ಯಕ್ಷ ಎಲ್ಲಾರನ್ನೂ ಒಂದು ರೆಡಿ ಮಾಡಿ ಈಗ ಆ ಕಡೆ ಕೇಳಿದೆವು. ನಮ್ದು ಬೇಡಿಕೆ ಏನೈತಿ ಅಂದ್ರಪ್ಪ, ಹೊರಗಿನವ್ರಿಗೆ ನಮ್ಮ ಸಂಕೇಶ್ವರದಾಗ ಬಂದು ವ್ಯಾಪಾರ ಮಾಡೋದ್ರ ಲೋಕಲ್ ತ್ರಾಸ ಐತಿ. ಅವ್ರನ್ನ ಯಾವುದೋ ಪರಿಸ್ಥಿತಿಯಾಗ ಇಲ್ಲಿ ಬರೋ ಕೊಡ್ಬಾರ್ದು ಅನ್ನೋದು ನಮ್ಮದು ಮನವಿ ಐತಿ. ಎಲ್ಲ ವ್ಯಾಪಾರಸ್ಥರ ಯಾರು ಸಂಕೇಶ್ವರ ಬಂದ್ ಮಾಡ್ತಾ ಇದೀವಿ ಅಂತ ಸವಿಸ್ತರವಾಗಿ ಹೇಳಿದ. ನಾನು ಈ ಸಂಘದ ಅಧ್ಯಕ್ಷ ಅಂತ ಈಗ ಸಂಕೇಶ್ವರ ಇದು ಯಾಕೆ ಇವತ್ತು ಬಂದ ಕರೆ ಕೊಟ್ಟಿದ್ವಿ ಅಂದ್ರೆ, ಇವು ಹೊರ ರಾಜ್ಯದಿಂದ ಏನು ವ್ಯಾಪಾರಸ್ಥರು ಬರಾಕತ್ತರು ಸಂಕೇಶ್ವರದಾಗ ಯಾವ ಪದ್ಧತಿಯಲ್ಲಿ ಅವರು ವ್ಯಾಪಾರ ಮಾಡ್ತವ್ರು ಆ ಸವಿಸ್ತರವಾಗಿ ವಿಕ್ರಮ್ ಕರ್ನಿಂಗ್ ಅವ್ರು ಹೇಳಿದ. ಅವ್ರಿಗೆ ಯಾವ ಪದ್ಧತಿಯಲ್ಲಿ ಅವ್ರು ದಂಧೆ ಮಾಡೋದು ಪದ್ಧತಿ ಇರ್ತೀವಿ. ಯಾಕೆ ಅವ್ರಿಗೆ ನಾವು ವ್ಯಾಪಾರಸ್ಥಕ್ಕೆ ಆಗಿಲ್ಲ, ಅವ್ರಿಗೆ ಹೆಂಗೆ ಆಗ್ತೈತಿ ಅದ್ರ ತೂಕದಲ್ಲಿ ಅಂದರೆ ಹೇರಾಫೇರಿ ಮಾಡೋದ, ಅಥವಾ ಬಿಲ್ಡಿಂಗದಲ್ಲಿ ಅವ್ರ ಬಿಲ್ಡಿಂಗ್ ಅಂದ್ರೆ ಯಾವ ಪದ್ಧತಿಯಲ್ಲಿ ಬರೀತಾರ ಆ ಸಾಮಾನ್ಯ ನಾಗರಿಕ ಏನು ತಿಳಿಯಂಗೆ ಆ ಪದ್ಧತಿಯಲ್ಲಿ ಅವ್ರದ್ದು ರೈಟಿಂಗ್ ಇರ್ತೈತಿ. ಇಲ್ಲಿ ನಮ್ಮ ಸಂಕೇಶ್ವರ ಅಂಗಡಿ ಒಂದು 50 ರೂಪಾಯಿ ಜಾಸ್ತಿ ಅದ ಮಾಲ್ ಸಿಗ್ತೈತೆ ಅಂದ್ರೆ 50 ರೂಪಾಯಿ ಕಡಿಮೆ ಅವ್ರು ಕೊಡ್ತಾರಂದ್ರೆ ಸಾಮಾನ್ಯ ಜನ ಸಹಜವಾಗಿದೆ. ಅದು ಎಲ್ಲಿ ಸೋಯ್ ಸಿಗ್ತೈತೆ ಅಂತ ಅಲ್ಲಿ ಹೋಗ್ತಾರೆ ಮಂದಿ. ದಟ್ ಈಸ್ ನ್ಯಾಚುರಲ್ ಹ್ಯೂಮನ್ ಟೆಂಡೆನ್ಸಿ. ಈಗ ನನಗೂ ಒಂದು 100 ರೂಪಾಯಿ ಇದ್ರೆ ಅದೇ ಸಾಮಾನು ಬೇರೆ ಕಡೆ ಒಂದು 50 ರೂಪಾಯಿದಾಗ ಸಿಗ್ತಿದ್ರೆ ನಾನು ಅಲ್ಲೇ ಹೋಗ್ತಾರೆ. ಇಟ್ ಈಸ್ ಕಾಮನ್ ಹ್ಯೂಮನ್ ಟೆಂಡೆನ್ಸಿ. ಅದಕ್ಕೆ ದೋಷ ಕೊಡೋಕೆ ಆಗಂಗಿಲ್ಲ ನಾವು. ಆದರೆ ಅವ್ರಿಗೆ ಯಾವ ಪದ್ಧತಿಯಲ್ಲಿ ಹೆಂಗೆ ಅವ್ರಿಗೆ ಚೀಪ್ वर्कआउट ಆಗ್ತೈತೆ ಅಂತ ಅದು ನಾವು ತಿಳ್ಕೊಬೇಕಾಗಿ. पट्टा गिट्टा बुट्ट्या खुर्च्या प्लॅस्टिकच्या खुर्च्या हे फरक पडते. जरा का लायसन्स नाही, काय लायसन्स फी नाही, काय सेट टॅक्स नाही, काय इन्कम टॅक्स नाही. ही लोक येऊन बाजार मांडून बसले. आमची गावातली लोक काय करायचे, मग ह्यांच्याकडे कामाला ठेवून गेलो का बघा आम्ही तिथे जायला तयार आहे की नाही.
या टायमावर तुम्ही आलाय ते तेवढे राहा. 2010 पर्यंत आलाय तेवढे राहा. बाकीची तुम्ही जावा इथलं काढून म्हणून सांगायला पाहिजे. याच्या पहिला आम्ही त्यांना बोलून वॉर्निंग केलं तर त्यानंतर तिने काय म्हटलं तर आम्ही कुणाला इथे येऊन देत नाहीत म्हणतात आणि त्यांच्या माणसाला तिने आणि बोलून त्यांना बाजूला दुकान काढून देतात. ಆದ್ರೆ ನೀವು ಅಂಗಡಿ ಬಂದ್ ಮಾಡ್ರಿ, ಆದ್ರೆ ನೀವು ಯಾರ ಸಲುವಾಗಿ ಬಂದ್ ಮಾಡಿರಿ ಅದನ್ನ 100% ಸಕ್ಸಸ್ ಮಾಡಬೇಕಾಗಿದೆ. ಅದ್ರ ಸಲುವಾಗಿ ಈಗ ನಮ್ದು ಅಂಬರಣ್ಣ ಅವರು, ರಮೇಶ್ ಅಣ್ಣ ಕೂಡ ಮಾತಾಡ್ಯಾರ, ಆಮೇಲೆ ಕನ್ಸರ್ನ್ ಅಥಾರಿಟೀಸ್ ಎಲ್ಲರೂ ಕೂಡ ಮಾತಾಡ್ಯಾರ. ಈಗ ನನಗನ್ಸ್ತೈತಿ ಇದು ಭಾಳ ಒಳ್ಳೆಯ ಚಾಲನೆ ಸಿಕ್ಕದ. ಈಗ ಇದನ್ನ ಹಿಂಗೆ ಕಂಟಿನ್ಯೂ ಇಡಬೇಕು. ಇದಕ್ಕೆ ಯಾವುದೋ ಅಡಚಣೆ ಬರಬಾರ್ದಂಗೆ ನೀವು ನೋಡ್ಕೋಬೇಕು. ಅದನ್ನ ಇಲ್ಲಿ ಕೂತ್ ಎಲ್ಲ ಲೀಡರ್ಸನ್ನು ನೋಡ್ತಾರೆ. ಅದು ಏನಾರು ತಪ್ಪಿದ್ರು ನೀವು ಹೇಳ್ರಿ, ನಾವೇನಾರು ತಪ್ಪರ ನೀವು ಹೇಳ್ರಿ, ನೀವು ತಪ್ಪಿದ್ರೆ ನಾವು ಹೇಳ್ತೀವಿ. ಅದಕ್ಕೆ ಎಲ್ಲರೂ ಕೋಆಪ್ರೇಷನಿಂದ ಇದು ಬಂದ್ ಮಾಡಿದ್ದ 100% ಸಕ್ಸಸ್ ಮಾಡೋಣ ಅಂತೇಳಿ ನಂದೊಂದು ಇಚ್ಛೆ ಇದೆ. ಇಷ್ಟು ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಒಗ್ಗಟ್ಟಿನ ಶಾಶ್ವತವಾಗಿ ಉಳಿಬೇಕಾದ್ರೆ ನಾವು ವ್ಯಾಪಾರಿಗಳನ್ನ ಯಾಕೆ ಕಲ್ಕೋಬೇಕು. ಇವತ್ತು ಶಾಂತಿಯುತವಾಗಿ ನಾವು ಬಂದ್ ಮಾಡಿದ್ವಿ. ಉಪ ತಹಶೀಲ್ದಾರ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ಬಂದೋಬಸ್ತಿ ಸಲುವಾಗಿ ಔಜಿ ಅವರು ಅದಾರು. ಎಲ್ಲ ಶಾಂತ ರೀತಿಯಿಂದ ಆದ್ರೂ ಸಹಿತ ಮುಂದೆ ಆಗಬಾರ್ದು ಅಂದ್ರೆ ನಿಮ್ಮಲ್ಲಿ ವ್ಯಾಪಾರಿ ಸಂಘದಾಗ ಒಂದು ನಿರ್ಣಯ ಆಗೋದು. ಆ 20 ಹೊರತುಪಡಿಸಿ ಇನ್ನು 42 ಯಾವ ಅವ್ರು ಬಂದ್ರೆ ಅವ್ರು ಕರೆದ CPI ಸಂಘ ಒಂದು ಮೀಟಿಂಗ್ ಮಾಡ್ರಿ, ಅವ್ರಿಗೊಂದು ಟೈಮ್ ಕೊಡ್ರಿ, ನೀವು ಇಷ್ಟ ತಕೊಂಡು ಹೋಗ್ರಪ್ಪ ಅಂತ ಹೇಳ್ರಿ. ಇಲ್ಲಾಂದ್ರೆ ಮುಂದೆ ನಮ್ಮ ಕಾಯ್ದೆಶರಿ ಏನು ಕ್ರಮ ಐತೆ ಅದನ್ನ ಯಾರು ಫೋರ್ಸಿಬಲಿ ಮಾಡೋದು ಬೇಡ. ಪ್ರೀತಿಲಿ ನಮ್ಮ ಹೆಂಡ್ರ ಮಕ್ಕಳದ, ನೀವು ಹೆಂಡ್ರ ಮಕ್ಕಳದೆ. ಆದ್ರೆ 2012 ಯಾರು ಬಂದಿರಿ ಅವ್ರಿಗೆ ನಾವು ಫೋರ್ಸ್ ಮಾಡಕತ್ತಿಲ್ಲ. ಇರ್ರಿ 2012 ನಂತರ ನೀವು ಯಾರು ಬಂದಿರಿ ಕೈ ಮುಗಿತೀವಪ್ಪ, ನಮ್ಮ ಹೊಟ್ಟಿ ಮ್ಯಾಗ ಬಿಡದ ನೀವು ಹೊಟ್ಟಿ ತುಂಬ್ಕೋಬೇಡ್ರಿ, ನಮಗೆ ಸಹಕಾರ ಕೊಡುತ್ತೆ, ನಾವು ಕೈ ಮುಗಿತೀವಿ ಅನ್ನೋಂಥ ಒಂದು ಠರಾವ್ ಮಾಡಿ ಅವ್ರು 42 ಜನ ಯಾರು ಬಂದಾರು ಅಂಥದ್ದೊಂದು ಯಾದಿ ಮಾಡಿ ಪಾಟೀಲ್ರ ಕಡೆ, ಉಪ ತಹಶೀಲ್ದಾರ್ ಪಾಟೀಲ್ರ ಕಡೆ ಕೊಡ್ರಿ, CPI ಅವ್ರ ಕಡೆ ಕೊಡ್ರಿ. ಅವ್ರು ಕರೆದು ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಅವ್ರು ಒಂದು ಹಂತಕ್ಕೆ ಬಂದ ನಂತರ ನಿಮ್ಮನ್ನೂ ಸಹಿತ ವ್ಯಾಪಾರಿ ಸಂಘದ ಎಲ್ಲ ಹಿರಿಯರನ್ನ, ಪದಾಧಿಕಾರಿಗಳನ್ನ ಕರೆಸಿ ಅದನ್ನೂ ಚರ್ಚೆ ಮಾಡಿ ಸವಾರದವಾಗಿ ಬಗೆಹರಿಸ್ತಾರೆ. ಉದ್ದೇಶ ಜಿಯೋ ಅವ್ರ ಜೀನೇದು, ನೀವು ಬದುಕ್ರಿ, ನಮ್ಮನ್ನು ಬದುಕಾಕ್ಬಿಡ್ರಿ. ಈ ಒಂದು ವ್ಯವಸ್ಥೆ ಮೇಲೆ ನಾವು ಇವತ್ತೆಲ್ಲ ವ್ಯಾಪಾರಸ್ಥರು ಕೂಡಿ ಸ್ವಯಂ ಘೋಷಿತ ಬಂದ್ ಆಚರಣೆ ಮಾಡಿದ್ದಾರೆ. ಅದು ಸಂಪೂರ್ಣವಾಗಿ ಈ ಭಾಗದ ಶಾಸಕರು, ಜನಪ್ರಿಯ ಶಾಸಕರು, ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರು ಬೆಂಬಲಿದೆ. ವೈಯಕ್ತಿಕವಾಗಿ ರಮೇಶ್ ಕತ್ತಿಯವರು ಬೆಂಬಲಿದೆ. ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲ ಇದಕ್ಕಿದೆ. ಜೊತೆಗೆ ಸಮಸ್ತ ಜನತೆ ಬೆಂಬಲ ಇದಕ್ಕಿದೆ. ಇದಕ್ಕಾಗಿ ನಾವು ಹಗಲು ರಾತ್ರಿ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದು ಮಾತನ್ನು ಹೇಳಿ ಬೆಂಬಲ ಇಡೀ ಹುಕ್ಕೇರಿ ತಾಲೂಕಿನ ಜನರದ ಐತಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಸಂಘದ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಕತ್ತಿಯವರು ಎಲ್ಲರೂ ಮನವಿ ಪತ್ರವನ್ನು ಸಮರ್ಪಿಸ್ತಾ ಇದ್ದಾರೆ. ಸಾಹೇಬ್ ಚಿರ್ಕೊಳ್ಳಿ ಅವರು, ನಮ್ಮೂರಿನ ಹಿರಿಯರು, ಆರಕ್ಷಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಮರ್ಪಿಸ್ತಾ ಇದ್ದಾರೆ. ಸಂತೋಷ ಅನಿಸ್ತದೆ. ಯಾಕಂದ್ರೆ ಇದು ಊರಿನ ಒಂದು ಇದನ್ನ ಮಹತ್ವದ ಒಂದು ಕಾರ್ಯ. ಎಲ್ಲ ವ್ಯಾಪಾರಸ್ಥರ ವ್ಯವಸ್ಥೆಯಾಗಿದ್ದರೆ ಮಾತ್ರ ಏನೈತೆ ಗ್ರಾಹಕರು ಉತ್ತಮ ಮತ್ತು ಊರಿಗೂ ಉತ್ತಮ. ಆ ನಿಟ್ಟಿನಲ್ಲಿ ಬೇರೆ ರಾಜ್ಯದಿಂದ ಬಂದಂಥ ಇಲ್ಲಿ ವ್ಯಾಪಾರಸ್ಥರು ಹೋಗಬೇಕು. ನಮ್ಮವರಿಗೆ ಒಂದು ಅವಕಾಶ ಕಲ್ಪಿಸುವ ಶಾಂತಿಯುತ ತಾವೇನೋ ಮೆರವಣಿಗೆ ಮಾಡಿದೆ. ನಿಜವಾಗ್ಲೂ ನಮಗೆ ತಾಲೂಕು ಆಡಳಿತ ಹತ್ತೂರು ಕೈಗೆ ವಂದನೆಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಯಾಗಿ ಇವತ್ತು ನನ್ನ ಮಾರ್ಗದರ್ಶನ ಹಾಗೂ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಮಾರ್ಗದರ್ಶನ ಸನ್ಮಾನಿಸಿ ರಮೇಶನ ಕತ್ತೀಸರ್ ಅವರ ಸಹ ಬಂದು ನಮಗೆಲ್ಲ ಒಳ್ಳೆ ರೀತಿ ಸಹಾಯ ಸಹಕಾರ ಸೂಚನೆಯನ್ನು ಕೊಟ್ಟಾರೆ. ನಾವು ಈ ರೀತಿಯಲ್ಲಿ ಪಾಲನೆ ಮಾಡೋಣ. ಒಟ್ಟಾರೆ ಸಂಚಯಿಸಿ ಉಳಿಸುವಂಥ ನಿರುತ್ಸಾಹ ಅಭಿಪ್ರಾಯ ಕೊಟ್ಟಂಥ ಮನೆಯನ್ನು ಊರಿನ ಗ್ರಾಮ ಹಿರಿಯರವರ ಎಲ್ಲ ತಾವು ಕೊಟ್ಟಂಥ ನಮ್ಮ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ತಮ್ಮ ಕಾರ್ಯ ಆದಷ್ಟು ಈ ಕಾರ್ಯಕರ್ತ ಅಥವಾ ವ್ಯಕ್ತಸ್ಥ ನಾನು ಮಾತ್ರ ಅನ್ಕೊಂಡು ತಮಗೆಲ್ಲರೂ ಮತ್ತೊಮ್ಮೆ ನಮ್ಮ ಜೈ ಜಯ. ಬಂದು ಕೂತಾವ. ಯಾಕಂದ್ರೆ ಅವ್ರು ನೋಡಿರ್ಬೋದು, ದಯವಿಟ್ಟು ಪಾರ್ಕಿಂಗ್ ಜಾಗದಾಗ 10-15 ಅಂಗಡಿಗಳು ಮುನ್ಸಿಪಾಲಿಟಿ ಅವರು ಅದಕ್ಕೆ ದಯವಿಟ್ಟು ಎಲ್ಲ ಪಾರ್ಕಿಂಗ್ ಲೈಸೆನ್ಸ್ ತೆಗ್ಸೋದ್ನಾಗ ಅಥವಾ ಏನು ಪರ್ಮಿಷನ್ ತೆಗೋದ್ನಾಗ ಪಾರ್ಕಿಂಗ್ ಅಂತ ತೆಗ್ದಾರೋ ಅಥವಾ ಕೆಳಗೆ ಗಳಗಳು ತೆಗ್ದಾರೋ ಅದನ್ನ ನಾವೆಲ್ಲ ನಾಗರಿಕರು ಕೇಳ್ಬೇಕು. ನಾವು ಬರೀ ಹೆಂಗೆ ಮಾಡೋದೇವು ಅಂದ್ರಪ್ಪ
ನಂದೊಡ್ಡ ವ್ಯಾಪಾರ ಆದ್ರೆ ಸಾಕ್ಬಿಟ್ಟು ನಾ ಏನು ಮಾಡಲಿ ಊರಿನ ಡೆವಲಪ್ಮೆಂಟ್ ಅಂತ ತಲೆ ಕೆಡಿಸ್ಕೊಡೋದು. ಹಾಗಾಗ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕಟ್ಟೋದ, ಮತ್ತು ಯಾರು ಬೇಕಾದವ್ರು ಬಂದವ್ರು ಕೊಡೋದ. ನೀವು ಎಲ್ಲಿವರೆಗೆ ಜಾಗೃತರಾಗಿ ಮುನ್ಸಿಪಾಲಿಟಿ ಅವ್ರಿಗೆ ಕೇಳೋದಿಲ್ಲ ಅಥವಾ ಬೇರೆ ಅಧಿಕಾರಿಗಳನ್ನ ಕೇಳೋದಿಲ್ಲ ಅಲ್ಲಿವರೆಗೆ ಆಗೋದಿಲ್ಲ. ಈಗ ಹೆಂಗೆ ಕುಡಿದಿರಲ್ಲ ಹಿಂಗೆ ಯಾರು ಬಂದಾಗ ಯಾಕಪ್ಪ ಇಲ್ಲಿ ಏನು ಮಾಡಿದಿರಿ, ಕಾಂಪ್ಲೆಕ್ಸ್ ಮಾಡಿದಾರೆ, ಪಾರ್ಕಿಂಗ್ ಬಿಟ್ಟಿದ್ದಾರೆ, ನೀವು ಕೇಳ್ರಿ ಸ್ವಂತಾಗಿ. ನೀವು ಕೇಳಿಲ್ಲಪ್ಪ ಅವ್ನು ಯಾರು ಕೇಳ್ತಾ ಯಾರು ಬರ್ತಾ ಬಿಡ. ಹಂಗಾಯ್ತಪ್ಪ ಮುಂದಿನ ಮನ್ಯಾಗ ಮಹಾಪುರುಷ ಹುಟ್ಲಿ, ಮುಂದಿನ ಮಾರದಾಗ ನಮ್ಮ ಮನ್ಯಾಗ ಬೇಡ, ಯಾಕಂದ್ರೆ ನಮ್ಗೆ ತ್ರಾಸ ಆಯ್ತು. ಮುಂದಿನ ಮಾರದಾಗ ಇವತ್ತು ಹುಟ್ಲಿ, ಹಿಂಗಾಗೈತಿ ಅಲ್ಲ ಎಲ್ಲರಿಗೂ. ಅದಕ್ಕೆ ದಯವಿಟ್ಟು ಎಲ್ಲರೂ ಏನು ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಹೋಗಿ ಅವ್ರನ್ನ ಕೇಳಬೇಕಾಗಿತ್ತು. ಸಂಕೇಶ್ವರ ವ್ಯಾಪಾರಸ್ಥರು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.